ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ನಾರಾಯಣಿಯಾಜಿ. ನಾವೆಲ್ಲ ನಮ್ಮ ಕಾರಿಗೆ ಇನ್ಶೂರೆನ್ಸ್ ಅನ್ನು ಮಾಡ್ತೇವೆ. 10 ಲಕ್ಷ, 15 ಲಕ್ಷ, 20 ಲಕ್ಷದ ಕಾರಿಗೆ ನಾವು ಪ್ರತಿ ವರ್ಷನೂ 15ರಿಂದ 20 ಸಾವಿರ ಮಿನಿಮಮ್ ಹಣವನ್ನ ಇನ್ಶೂರೆನ್ಸ್ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ ಕಾರಿಗೆ ಒಂದು ಕಂಪಲ್ಸರಿ ಅಂತ. ಆದ್ರೆ ನಾವು ಒಂದು ಮರೀತಾ ಇರ್ತೇವೆ, ಕೇಳಿದ್ರೆ ನಾನು ದುಡಿಯುವಂತ ಮೆಂಬರ್ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ವ್ಯಕ್ತಿತ್ವದ ಬೆಲೆ ಎಷ್ಟು ಅಂತೇಳಿ ನಮಗೂ ಗೊತ್ತು. ನಾವೇನಾದ್ರೂ ಇಲ್ಲದೆ ಇದ್ರೆ ನಮ್ಮನ್ನ ನಂಬಿಕೊಂಡಂತವರಿಗೆ ಆಗಬಹುದಾದಂತ ಅನರ್ಥ ಅಥವಾ ನುಕ್ಸಾನು, ಲಾಸು ಎಷ್ಟಾಗಬಹುದು ಅಂತೇಳಿ ಹೇಳುವಂಥದ್ದು ನಮ್ಮ ಕಲ್ಪನೆಗೆ ಇರ್ತದೆ. ಆದ್ರೆ ಇನ್ಶೂರೆನ್ಸಿನ ವಿಚಾರದಲ್ಲಿ ಮಾತ್ರ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅನೇಕ ಸಂದರ್ಭದಲ್ಲಿ ಏನ್ ತಿಳ್ಕೊಳ್ತೇವೆ ಕೇಳಿದ್ರೆ ಇನ್ಶೂರೆನ್ಸ್ ಇಸ್ ಎ ವೇಸ್ಟ್ ಅಂತ ಹೇಳಿ. ಆದ್ರೆ ಖಂಡಿತ ಹಾಗಲ್ಲ. ಇನ್ಶೂರೆನ್ಸ್ ಅತ್ಯಂತ ಅಗತ್ಯ. ನಿಮ್ಮ ಉಳಿತಾಯ ಹೀಗಿರಲಿ ಗೆಳೆಯ ಅಂತ ನಾನು ಒಂದು ಮಾತನ್ನು ಹೇಳ್ತೇನೆ. ಯಾವುದು? 50% ಬ್ಯಾಂಕಿನಲ್ಲಿ, ಉಳಿದಿರುವಂತಹ 10% ಇನ್ಶೂರೆನ್ಸಿಗೆ, ಉಳಿದಿರುವಂತಹ ಏನು 30% ಏನಿರ್ತಾವಲ್ಲ ಅದರಲ್ಲಿ ಮ್ಯೂಚುವಲ್ ಫಂಡಿನಲ್ಲಿಯೋ ಅಥವಾ ಶೇರ್ನಲ್ಲಿಯೋ ಇಂಥದ್ರಲ್ಲಿ ಮಾಡ್ತಾ ಹೋದ್ರೆ ನೀವು ನಿಮ್ಮ ಉಳಿತಾಯ ನೀವಿರುವಾಗಲೂ ನಿಮ್ಮ ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಂಬಿದವರಿಗೆ ಏನೂ ತೊಂದರೆ ಆಗದೆ ಇರುವಂತೆ ನಿಮ್ಮ ನಂತರದಲ್ಲಿ ಮಾಡಬಹುದು. ಹಾಗಾಗಿ ಯಾವುದನ್ನ ಬೆಸ್ಟ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇವತ್ತಿನ ದಿವಸ ಎಲ್ಲವೂ ಕೂಡ ಒಳ್ಳೆಯದು. ಆದ್ರೆ ಯುವ ಜನತೆಗೆ ನಾನು ಕೊಡುವಂತ ಕರೆ ಏನಂತ ಹೇಳಿದ್ರೆ, ಯಾವಾಗ ನಿಮ್ಗೆ 24-25 ವರ್ಷಕ್ಕೆ ದುಡಿಲಿಕ್ಕೆ ಪ್ರಾರಂಭ ಮಾಡ್ತೀರಲ್ಲ, ತಕ್ಷಣದಲ್ಲಿ ಟರ್ಮ್ ಇನ್ಶೂರೆನ್ಸ್ಗೆ ಹೋಗಿ. ನೆನಪಿಡಿ, ನೀವು ತಿಂಗಳಿಗೆ ಕೇವಲ 500 ರೂಪಾಯಿನಷ್ಟು ಖರ್ಚಿನಲ್ಲಿ ಒಂದು ಮಸಾಲೆ ದೋಸೆಯಲ್ಲಿ ಒಂದು ಕಾಫಿಯನ್ನು ಕುಡಿದರೆ 500 ರೂಪಾಯಿನಿಂದ ಹೆಚ್ಚಿಗೆ ಖರ್ಚಾಗಿರುವಂತಹ ಹೋಟೆಲ್ಗಳು ಬೆಂಗಳೂರಿನಲ್ಲಿವೆ. ಅಷ್ಟರಲ್ಲಿ ನೀವು 1 ಕೋಟಿ ರೂಪಾಯಿವರೆಗಿನ ಇನ್ಶೂರೆನ್ಸ್ ಅನ್ನು ಮಾಡಬೇಕು. ಈಗ ಒಂದು 5 ವರ್ಷದ ಹಿಂದೆ ಟರ್ಮ್ ಇನ್ಶೂರೆನ್ಸ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರಲಿಲ್ಲ. ಇವತ್ತು ಅದು ಬಂದಿದೆ, ಮುಂದೆ ಮತ್ತು ಜಾಸ್ತಿ ಆಗ್ತದೆ. ಈಗಲೇ ಮಾಡ್ಕೊಳ್ಳಿ. ಒಂದು 30 ವರ್ಷದಂತ ಒಂದು ವ್ಯಕ್ತಿಗೆ ಆತನಿಗೆ 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಬೇಕಾದ್ರೆ 1 ವರ್ಷಕ್ಕೆ 15ರಿಂದ 18 ಸಾವಿರ ರೂಪಾಯಿನ ಒಳಗಡೆ ಮಾಡಬಹುದು. ಹೆಚ್ಚು ಅಂದ್ರೆ ಎಷ್ಟಾಗುತ್ತೆ? ತಿಂಗಳಿಗೆ 1200 ರೂಪಾಯಿನಂತೆ ಆಗ್ತದೆ. ನೀವೊಂದು ವಿಚಾರ ಮಾಡಿ, ಒಂದು ದಿವಸ ನಾನೇನಾದ್ರೂ ಹೋಟೆಲಿಗೆ ಹೋದರೆ, ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಹೋದ್ರೆ ಬಿಲ್ ಬರುವುದಕ್ಕಿಂತ ಕಡಿಮೆ ಇರ್ತವೆ. ಇದನ್ನು ನಾನೊಂದು 10 ವರ್ಷದ ಮಟ್ಟಿಗೆ ಮಾಡ್ತೇನೆ. ಉಳಿದ ನನ್ನ 60 ವರ್ಷದವರೆಗೆ ಅದನ್ನು ನಾನು ಉಳಿಸ್ಕೊಳ್ತೇನೆ ಅಂತೇಳಿ ಹೇಳೋದನ್ನು ಮಾಡಿ. ನಾನು ಇಂಥದ್ದೇ ಇನ್ಶೂರೆನ್ಸ್ ಕಂಪನಿಯಿಂದ ಮಾಡಿ ಅಂತೇಳಿ ಹೇಳೋದಿಲ್ಲ. ನಿಮ್ಗೆ ಬೇಕಾದಷ್ಟು ವೆಬ್ಸೈಟ್ಗಳಿದೆ. ಯು ಕ್ಯಾನ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ದಟ್. ನಿಮ್ಮ ಉಳಿತಾಯ, ಉದಾಹರಣೆಗೆ ನಿಮ್ಮ ಉಳಿತಾಯದಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿ ಬಾಕಿ ಉಳಿದ ಹಣವನ್ನ ನೀವು ಉಪಯೋಗಿಸಲಿಕ್ಕೆ ಕೊಟ್ರೆ ನೀವು ನಿಮ್ಮ ಕುಟುಂಬವನ್ನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರನ್ನು ಕೂಡ ರಕ್ಷಿಸಬಹುದು. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಹೆಚ್ಚಿನವರೆಲ್ಲ ಎಜುಕೇಶನ್ ಲೋನ್ ಮಾಡಿಕೊಂಡು ಬಂದಿರ್ತಾರೆ. ಎಜುಕೇಶನ್ ಲೋನ್ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿಗಳಾದ್ರಿಂದ ಅವ್ರಿಗೆ ಏನಾಗಿರ್ತವೆ ಕೇಳಿದ್ರೆ, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಆ ಸಾಲವನ್ನು ತುಂಬಬೇಕು. ಮದುವೆ ಮಾಡುವಾಗ ಸಾಲ ಮಾಡ್ಕೊಳ್ಬೇಕು, ಅದನ್ನು ತುಂಬಬೇಕು. ಮಕ್ಕಳಿಗೆ ಏನೋ ಒಂದು ಭದ್ರತೆ ಇರ್ತೀವಿ. ಹಾಗಾಗಿ ನೀವು ಏನ್ ವಿಚಾರ ಮಾಡಬೇಕು, ಇನ್ನು 5 ವರ್ಷದಲ್ಲಿ ಎಷ್ಟು ನಿಮಗೆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ನಿಮಗೆ ಎಲಿಜಿಬಿಲಿಟಿ ಎಷ್ಟು ಬರ್ತದೋ ಅಷ್ಟನ್ನು ಮಾಡಿ ಅಂತೇಳಿ ಹೇಳ್ತಾ, ಟರ್ಮ್ ಇನ್ಶೂರೆನ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸ್ ಅಂತೇಳಿ ಹೇಳಲಿಕ್ಕೆ ಮತ್ತೊಮ್ಮೆ ನಾನು ಗೊತ್ತಾಗ್ತಾ ಇದ್ದೇನೆ. ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಹೇಗೆ ಮಾಡಬೇಕು ಅಂತೇಳಿ ಹೇಳಿದ್ರೆ, ವರ್ಷಕ್ಕೊಮ್ಮೆ ತುಂಬುವುದು, 3 ತಿಂಗಳಿಗೊಮ್ಮೆ ತುಂಬುವುದು, ತಿಂಗಳಿಗೊಮ್ಮೆ ತುಂಬುವುದು, ಆಯ್ಕೆ ನಿಮ್ಮದೇ. ಅದನ್ನ ನೆನ್ಪಿಟ್ಕೊಳ್ಳಿ. ಪ್ರತಿ ತಿಂಗಳು ತುಂಬಬಹುದು, ಆದ್ರೆ ಪ್ರತಿ ತಿಂಗಳು ತುಂಬಿದ್ರೆ ಸ್ವಲ್ಪ ಜಾಸ್ತಿ ಬರ್ತವೆ. ಅದ್ರ ಬದಲು ವರ್ಷಕ್ಕೆ ಒಮ್ಮೆ ತುಂಬುವುದು ಐಡಿಯಲ್. ಇಲ್ಲ ಅರ್ಧ ವರ್ಷಕ್ಕೊಮ್ಮೆ ತುಂಬಿದ್ರು ಕೂಡ ಒಳ್ಳೆಯದು. ಅದಕ್ಕೆ ಏನ್ ಮಾಡಬೇಕು? ಏನೂ ಇಲ್ಲ. ನಿಮ್ಮ ಬ್ಯಾಂಕಿನಲ್ಲಿ ಒಂದು RD ಮಾಡ್ಕೊಳ್ಳಿ, ರಿಕರಿಂಗ್ ಡೆಪಾಸಿಟ್ಸ್ ಅಂತ ಹೇಳಿ. ನೀವು ಒಂದು 20,000 ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಮಾಡ್ತೀರಿ ಅಂತ ಹೇಳಿದ್ರೆ 20,000 ಬಳಸಬೇಕಾದ್ರೆ 2,000 ರೂಪಾಯಿನದ್ದು, 1,800 ರೂಪಾಯಿನದ್ದು ಒಂದು RD ಮಾಡಿ. ಪ್ರತಿ ವರ್ಷ ಆದ್ಮೇಲೆ ಇದನ್ನ ತೆಗೆರಿ, ಅಲ್ಲ ತುಂಬಿಬಿಡಿ. ಅಲ್ಲಿಗೆ ನಿಮಗೆ ಬರ್ಡನ್ನು ಕೂಡ ಆಗುವುದಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಉಪಾಯವನ್ನು ಮಾಡಿದರೆ ನಿಮಗೆ ನಿಮ್ಮ ಗಣಿತ, ಆಮೇಲೆ ನಿಮಗೆ ಏನಾದ್ರೂ ಬಾಕಿ ಉಳಿದಂತದ್ದು ಎಲ್ಲವೂ ನಿಮ್ಮ ಬೇರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಪೀಸ್ಫುಲ್ ಆಗಿ ಇರಬಹುದು. ನೀವು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ, ಬಾಕಿ ಉಳಿದ ಹಣದಲ್ಲಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ಮ್ಯೂಚುವಲ್ ಫಂಡ್ ಅನ್ನು ಮಾಡಿ ಬ್ಯಾಂಕಿನಲ್ಲಿ ಖಂಡಿತ ನಿಮ್ಮ ಉಳಿತಾಯದಲ್ಲಿ ಇಟ್ಟುಕೊಳ್ಳಿ. ಇಷ್ಟನ್ನು ಹೇಳ್ತಾ
ಈ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಂತೇಳಿ ಹೇಳೋದು ಇವತ್ತಿನ ದಿವಸದಲ್ಲಿ ಯುವ ಜನತೆಗೆ ವಿಶೇಷವಾಗಿ 35ರಿಂದ 38 ವರ್ಷ, 40 ವರ್ಷದ ಮೇಲೆ ಆದ್ರೆ ಮತ್ತೆ ತುಂಬಾ ಜಾಸ್ತಿ ಆಗ್ತವೆ. ಇಷ್ಟರ ಒಳಗಡೆಯವರು ಕೂಡಲೇ ಬನ್ನಿ, ಮಾಡಿ ಹೇಳಿ ಮತ್ತೊಮ್ಮೆ ಶುಭವಾಗ್ಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.